ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ಯಾಕೋ ನಿಲ್ಲೋ ಹಾಗೆ ಕಂಡು ಬರ್ತಾ ಇಲ್ಲ. ಮೇಲಿಂದ ಮೇಲೆ ಇಂಥ ಕೇಸ್ಗಳು ವರದಿ ಆಗ್ತಾನೆ ಇದೆ. ಆಲೆಮನೆ, ಹೆಲ್ತ್ ಕ್ವಾರ್ಟರ್ಸ್ ಎಲ್ಲ ಆದಮೇಲೆ ಈಗ ತೋಟದ ಮನೆಯಲ್ಲೂ ಕೂಡ ಭ್ರೂಣ ಪತ್ತೆ ಮತ್ತು ಹತ್ಯೆ. ಮಂಡ್ಯದಲ್ಲಿ ಮಾವಿನಕೆರೆ ಗ್ರಾಮದ ತೋಟದ ಮನೆಯಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ನಡೀತಾ ಇತ್ತು. ಇದು ನಾಗಮಂಗಲ ತಾಲೂಕಿಗೆ ಬರುತ್ತೆ. ಮಾವಿನಕೆರೆ ಗ್ರಾಮ ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದಾಗಲೇ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ತಡರಾತ್ರಿ DHO ಡಾಕ್ಟರ್ ಮೋಹನ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆಯವರು ದಾಳಿ ಮಾಡಿದ್ದಾರೆ. ಭ್ರೂಣ ಪತ್ತೆಗೋಸ್ಕರ ಗರ್ಭಿಣಿಯೊಬ್ಬರನ್ನ ಕರ್ಕೊಂಡು ಬಂದಿತ್ತು ಒಂದು ಗ್ಯಾಂಗ್. ಯಾರೋ ಅಭಿಷೇಕ್ ಅಂತ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾನೆ. ಗರ್ಭಿಣಿಯ ಪತಿನೂ ಜೊತೆಗೆ ಬಂದಿದ್ದ, ಅವನನ್ನು ಪೊಲೀಸರು ಬಂಧಿಸಿದ್ದಾರೆ. ಅಂದರೆ ಗರ್ಭಪಾತ ಮಾಡಿಸೋದಕ್ಕೂ ಮುನ್ನ ಹೊಟ್ಟೆ ಒಳಗಡೆ ಇರೋದು ಗಂಡು ಮಗುನ ಹೆಣ್ಣು ಮಗುನ ಅಂತ ನೋಡಿಕೊಂಡು ಹೆಣ್ಮಗು ಆದರೆ ಗರ್ಭಪಾತ ಮಾಡಿಸ್ಬಿಡೋದು, ಇದು ದಂಧೆ. ಅದರಲ್ಲೂ ಮಂಡ್ಯ ಜಿಲ್ಲೆನಲ್ಲೇ ಪದೇ ಪದೇ ಇದು ವರದಿ ಆಗ್ತಾ ಇದೆ. ನಿಮಗೆ ನೆನಪಿರಬೇಕು, ಆಲೆಮನೆಯಲ್ಲಿ ನಡೀತಾ ಇತ್ತು, ರೇಡ್ ಆಯಿತು, ದೊಡ್ಡ ಗ್ಯಾಂಗ್ ಅದು. ಅದಾದಮೇಲೆ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ ನಡೀತಾ ಇತ್ತು. ಈಗ ಮಾವಿನಕೆರೆ ಗ್ರಾಮದ ತೋಟದ ಮನೆ, ಅದು ರೆಡ್ ಹ್ಯಾಂಡಾಗಿ ಸಿಕ್ಬಿದ್ದಿದ್ದಾರೆ. ಆ ಗರ್ಭಿಣಿಯನ್ನು ಗಂಡನೇ ಕರ್ಕೊಂಡು ಬಂದಿದ್ದಂತೆ. ಸ್ಕ್ಯಾನಿಂಗ್ ನಡೀತಾ ಇತ್ತು. ಆ ಕ್ಷಣಕ್ಕೆ DHO ಡಾಕ್ಟರ್ ಮೋಹನ್ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ. ಅಬಾರ್ಷನ್ ಕಿಟ್ಟು, ಸ್ಕ್ಯಾನಿಂಗ್ ಮಷೀನು ಎಲ್ಲ ಸಿಕ್ಕಿದೆಯಂತೆ. ಅದನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಸ್ಕ್ಯಾನಿಂಗ್ ಮಾಡ್ತಾ ಇದ್ದ ಆರೋಪಿ ಅಭಿಷೇಕ್ ಅಂತಕ್ಕಂಥವ್ನು ಎಸ್ಕೇಪ್ ಆಗಿದ್ದಾನೆ. ಈಗ ಸದ್ಯಕ್ಕೆ 3 ಈ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಮನೆಯ ಮಾಲೀಕ ಧನಂಜಯ್, ಆರೋಗ್ಯ ಇಲಾಖೆಯ D ಗ್ರೂಪ್ ನೌಕರೆ ಮತ್ತು ಗೃಹಿಣಿಯ ಪತಿ, ಆ ಗರ್ಭಿಣಿಯ ಪತಿ, ಇಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಮೇಲಿಂದ ಮೇಲೆ ಮಂಡ್ಯ ಜಿಲ್ಲೆನಲ್ಲೇ ಇಂಥ ಪ್ರಕರಣಗಳು ವರದಿಯಾಗ್ತಾ ಇದೆಯಲ್ಲ, ಇದು ಗೊತ್ತಾಗಿರೋದು ಇಷ್ಟು, ಇನ್ನೂ ಅವ್ಯಾಹತವಾಗಿ ಹಾಗಾದರೆ ಜಿಲ್ಲೆನಲ್ಲಿ ನಡೀತಾ ಇದೆಯಾ? ಮಂಡ್ಯ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಈ ಥರದ ಪ್ರಕರಣ ಬೆಳಕಿಗೆ ಬರ್ತಿರೋದಕ್ಕೆ ಕಾರಣ ಏನು ಅಂತ? ಅರವಿಂದ್, ಮಂಡ್ಯದಲ್ಲಿ ನಾವು ನೋಡಿದಂಗೆ ಆಲೆಮನೆಯಲ್ಲಿ ನಡೆದಂಥ ಒಂದು ಪ್ರಕರಣ, ಅದಾದ ಮೇಲೆ ಪಾಂಡವಪುರದ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ ಈ ರೀತಿಯಂಥ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಪತ್ತೆಯ ಕೆಲಸಗಳು ನಡೀತಾ ಇತ್ತು. ಅದಾದ ಬೆನ್ನಲ್ಲೇ ಇದೀಗ ಮಾವಿನಕೆರೆಯ ತೋಟದ ಮನೆಯಲ್ಲಿ ನಡೀತಾ ಇರುವಂಥದ್ದು ಇದೀಗ ಬೆಳಕಿಗೆ ಬಂದಿದೆ. ಆಗಾಗ್ಗೆ ಮಂಡ್ಯದಲ್ಲಿ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ಸಾಕಷ್ಟು ಆತಂಕಕಾರಿ ಬೆಳವಣಿಗೆ ಆಗಿರುವಂಥದ್ದು. ಅಂದರೆ ಹಿಂದೆ ಸಿಕ್ಕಂಥ 2 ಪ್ರಕರಣಗಳು ಮತ್ತು ಈಗ ಬೆಳಕಿಗೆ ಬಂದಿರುವ 1 ಪ್ರಕರಣಗಳು, ಈ 3 ಪ್ರಕರಣಗಳು ಕೂಡ ಲಿಂಕ್ ಇದ್ದಂತೆ ಕಾಣ್ತಾ ಇದೆ. ಯಾಕೆಂದರೆ ಈ ಒಂದು ಪ್ರಕರಣವನ್ನು ಒಬ್ಬನೇ ಸೂತ್ರಧಾರ ಇರುವಂತೆ ಕಾಣ್ತಾ ಇರುವಂಥದ್ದು. ಅಭಿಷೇಕ್ ಈಗ ಏನು ಎಸ್ಕೇಪ್ ಆಗಿದೆ, ಆತ ಈ ಹಿಂದೆ ಆಲೆಮನೆ ಕೇಸ್ನಲ್ಲಿ ಮತ್ತೆ ಹೆಲ್ತ್ ಕ್ವಾರ್ಟರ್ಸ್ ಕೇಸ್ನಲ್ಲೂ ಕೂಡ ಇದ್ದಂತೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಆತನ ಪತ್ತೆಗಾಗಿ ಕೂಡ ಇದೀಗ ಹುಡುಕಾಟ ನಡೀತಾ ಇರುವಂಥದ್ದು. ಒಂದು ಪ್ರಮುಖವಾಗಿ ಗಮನಿಸಬೇಕಂತ ವಿಚಾರ ಏನಂತಂದ್ರೆ, ಈ ಒಂದು ಭ್ರೂಣ ಪತ್ತೆ ಮತ್ತೆ ಹತ್ಯೆ ಕೇಸ್ ಒಂದು ಪ್ರಕರಣಗಳು ಮಂಡ್ಯದಲ್ಲಿ ನಡೀತಾ ಇರುವಂಥದ್ದು. ಆದರೆ ಈ ಒಂದು ಗರ್ಭಿಣಿಯರೇನಿದ್ದಾರೆ ಅವರೆಲ್ಲರೂ ಕೂಡ ಹೊರ ಜಿಲ್ಲೆಯಿಂದಲೂ ಕೂಡ ಬರ್ತಾ ಇರುವಂಥದ್ದು. ಉದಾಹರಣೆಗೆ ನಾವು ಉಳ್ಳೆನಳ್ಳಿಯ ಒಂದು ಆಲೆಮನೆ ಕೇಸ್ನಲ್ಲೂ ಕೂಡ ಬೆಂಗಳೂರಿನ ಗರ್ಭಿಣಿಯರು ಬಂದು ಇಲ್ಲಿ ಚೆಕಪ್ ಮಾಡಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಅದಾದ ಬಳಿಕವಾಗಿ ಪಾಂಡವಪುರದ ಹೆಲ್ತ್ ಕ್ವಾರ್ಟರ್ಸ್ ಅಲ್ಲಿ ಕೂಡ ಮೈಸೂರು ಜಿಲ್ಲೆಯಲ್ಲಿ ಇರುವಂಥವ್ರು ಕೂಡ ಬರ್ತಾ ಇದ್ರು. ಇದೀಗ ಏನು ನಾಗಮಂಗಲದಲ್ಲಿ ನಡೀತಿರುವಂಥ ಈ ಒಂದು ಪ್ರಕರಣದಲ್ಲಿ ಏನು ಹಾಸನದ ಮೂಲದವರು ಬಂದಿರುವಂಥದ್ದು. ಒಟ್ಟಾರೆ ಈ ಒಂದು ಪ್ರಕರಣ ಮಂಡ್ಯ ಜಿಲ್ಲೆ ಅಂತ ಬೇರಿರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಇದೀಗ ಈ ಒಂದು ಪ್ರಕರಣದಲ್ಲಿ ಮಾವಿನಕೆರೆಯ ತೋಟದ ಮನೆಯಲ್ಲಿ 3 ಬಂಧನವಾಗಿದೆ. ಓರ್ವನಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಇದಲ್ಲದೆ ಕೂಡ ಈ ಸಾಕಷ್ಟು ಬೇರಿರುವಂಥ ಪ್ರಕರಣವನ್ನು DHO ಮೋಹನ್ ಅವರ ನೇತೃತ್ವದಲ್ಲಿ ಮತ್ತಷ್ಟು ತಂಡವನ್ನು ರಚನೆ ಮಾಡುವಂಥ ಸದಸ್ಯರು ಕೂಡ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಆದರೂ ಆರೋಗ್ಯ ಇಲಾಖೆ ಬಿಟ್ಟಿಲ್ಲ, ಆಗಾಗ್ಗೆ ರೇಡ್ ಆಗ್ತಾನೇ ಇದೆ. ಆಲೆಮನೆ ಆಯಿತು, ಹೆಲ್ತ್ ಕ್ವಾರ್ಟರ್ಸ್ ಆಯಿತು, ಈಗ ನೋಡಿದ್ರೆ ಇಲ್ಲೊಂದು ಕಡೆ ರೇಡ್ ಆಗಿದೆ. ಬಟ್ ಯಾರೋ, ನಾನು ಆಗಲೇ ಹೇಳಿದಂತೆ ಒಂದು ಜಾಲ, ಒಂದು ನೆಟ್ವರ್ಕ್ ಇದು. ಆ ನೆಟ್ವರ್ಕು ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಆಪರೇಟ್ ಆಗ್ತಾ ಇದೆ.